ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 30 ಮೇ 2026. ಮುರಳಿ महावाक्यಗಳು. मीठे बच्चे, अपना सब कुछ ईश्वरीय सेवा में सफल कर भविष्य बना लो क्योंकि मौत सिर पर है. ಮಧುರ ಮಕ್ಕಳೇ, ತಮ್ಮದೆಲ್ಲವನ್ನ ಈಶ್ವರೀಯ ಸೇವೆಯಲ್ಲಿ ಸಫಲ ಮಾಡಿಕೊಂಡು ಭವಿಷ್ಯವನ್ನ ಶ್ರೇಷ್ಠ ಮಾಡ್ಕೊಡ್ರಿ. ಭವಿಷ್ಯಕ್ಕಾಗಿ ನಿಮ್ದನ್ನ ತಯಾರು ಮಾಡ್ಕೊಡ್ರಿ. ಯಾಕೆ ಅಂದ್ರೆ ಸಾವು ಎದುರಿನಲ್ಲಿದೆ. ಬಾಬಾ ಹೇಳ್ತಾರೆ, ಇದು ಈಶ್ವರೀಯ ಸೇವಾ. ಸಂಗಮ ಯುಗದ ಪಾತ್ರದಲ್ಲಿ ಬಹಳಷ್ಟು ಜಮಾ ಮಾಡ್ಕೊಳ್ಳುವಂತಹ ಟೈಮ್ ಇದೆ. ಆತ್ಮ ಸದಾ ಸರ್ವತ್ರ ಸರ್ವಕಾಲದಲ್ಲಿ ಸದಾ ಸಂಪನ್ನಿದೆ. ಆದ್ರೆ ರೋಲ್ ಈ ಸಂಗಮ ಯುಗದಲ್ಲಿ ತನ್ನ ಕಳೆದುಕೊಂಡಂತಹ ಪಾತ್ರದ ಘನತೆ, ಪಾತ್ರದ ಸಂಪನ್ನತೆಯನ್ನ ಪುನಃ ಪ್ರಾಪ್ತ ಮಾಡ್ಕೊಳ್ಳುವಂತಹ ಸಮಯ ಇದೆ. ಅಂದ್ಮೇಲೆ ಭವಿಷ್ಯಕ್ಕಾಗಿ ಈ ಆತ್ಮ ಭವಿಷ್ಯದ ಪಾತ್ರಗಳಲ್ಲಿ ಶ್ರೇಷ್ಠವಾದಂತಹ ಸಂಪನ್ನತೆ ಅನುಭವ ಮಾಡೋದಕ್ಕಾಗಿ ಈ ಸಮಯದಲ್ಲಿ ತಮ್ಮದೆಲ್ಲವನ್ನ ಸಫಲ್ ಮಾಡ್ಕೊಡ್ರಿ ಅಂತ. ಏನ್ ಸಫಲ್ ಮಾಡ್ಕೊಳ್ಳೋದು? ಸ್ಥೂಲ ರೂಪದಲ್ಲಿ ಈ ರೋಲ್ನ ಪಂಚೇಂದ್ರಿಯಗಳನ್ನ ಈ ರೋಲ್ನ ಮೂಲಕ ಏನೆಲ್ಲ ಕರ್ಮ ಆಗ್ಬೇಕಾಗಿದೆ, ಶ್ವಾಸ, ಧನ, ಸಂಪತ್ತು, ಏನೆಲ್ಲ ವಸ್ತುಗಳಿವೆ, ಇವನ್ನೆಲ್ಲ ಈಶ್ವರೀಯ ಕಾರ್ಯದಲ್ಲಿ ತೊಡಗಿಸ್ರಿ ಮತ್ತು ಅದರ ಪ್ರತಿಯಾಗಿ ನೀವು ರಿಟರ್ನ್ ಪಡ್ಕೊಳ್ರಿ ಅಂತ. ಯಾಕೆಂದ್ರೆ ಹಾಗಂತೂ ಜನ್ಮ ಜನ್ಮಾಂತರಗಳಿಂದ ಭಕ್ತಿಯಲ್ಲಿ ಈ ರೀತಿ ಜಮಾ ಮಾಡ್ತಾ ದಾನ ಪುಣ್ಯ ಮಾಡ್ತಾ ಬರಲಾಗಿದೆ. ಆದ್ರೆ ಈ ಸಂಗಮ ಯುಗದಲ್ಲಿ ಒಂದು ವಿಶಿಷ್ಟ ಪ್ರಾಜೆಕ್ಟ್ ನಡೀತಾ ಇದೆ ಬಾಬಾರವ್ರದ್ದು. ಈ ಸಂಗಮ ಯುಗದಲ್ಲಿ ಒಂದಕ್ಕೆ ಪದಮ ಪಟ್ಟ ಜಮಾ ಆಗುವಂತ ಸಮಯದೊಳಗ ನಿಮ್ಮದೆಲ್ಲವನ್ನ ಸಫಲ್ ಮಾಡ್ಕೊಡ್ರಿ. ಇನ್ನು ಸ್ಥೂಲ ರೂಪದ್ದು ಅಂದ್ರೆ ನಮ್ ಸಮಯ, ಸಂಕಲ್ಪ, ಶಕ್ತಿ, ಗುಣಗಳು, ವಿಶೇಷತೆಗಳು, ಏನೆಲ್ಲ ಈ ಪಾತ್ರಕ್ಕೆ ವಿಶೇಷತೆಗಳು ಸಿಕ್ಕಿವೆ. ಯಾರೋ ಆರ್ಟಿಸ್ಟ್ ಅದಾರ, ಗಾಯಕರದಾರ, ಅಥವಾ ಚಿತ್ರಕಾರರದಾರ, ಅನೇಕ ಭಾಷಣಕಾರರದಾರ, ಯೋಗಿ ಅದಾರ, ತಪಸ್ವಿ ಅದಾರ. ಹೀಗೆ ಏನೆಲ್ಲ ವಿಶೇಷತೆಗಳು, ಕಲೆಗಳು, ಅಥವಾ ಸಂಕಲ್ಪ, ಸೂಕ್ಷ್ಮ, ಸ್ಥೂಲ ಏನೆಲ್ಲ ಇದೆಯೋ ಅದು ಈ ಮಹಾನ್ ಕಾರ್ಯದಲ್ಲಿ ಈಶ್ವರ ಅರ್ಥವಾಗಿ ಉಪಯೋಗ ಮಾಡ್ಕೊಡ್ರಿ. ಇದರಿಂದ ನಿಮ್ಮ ಭವಿಷ್ಯ, ನಿಮ್ಮ ಜೀವನ ಭವಿಷ್ಯ ಶ್ರೇಷ್ಠ ಆಗ್ತದ. ಭವಿಷ್ಯ ಅಂದ್ರೆ ಏನು? ಭವಿಷ್ಯ ಅಂದ್ರೆ ಕೇವಲ ಸತ್ಯುಗ, ಮುಂದಿನ ಜನ್ಮ ಅಂತಲ್ಲ. ಭವಿಷ್ಯ ಅಂದ್ರೆ ವರ್ತಮಾನದ ಈ ಕ್ಷಣವನ್ನ ಈಶ್ವರೀಯ ಸೇವಾ ಅರ್ಥ ಮನಸ್ಸನ್ನ ತೊಡಗಿಸ್ತಾ ಇದ್ದೀನಂತಂದ್ರ ನೆಕ್ಸ್ಟ್ ಕ್ಷಣ ಏನಿದೆ ಅಲ್ಲ ಅದು ಉತ್ತಮಗೊಳ್ತದ. ಅದಕ್ಕಾಗಿ ಸಫಲ್ ಮಾಡ್ಕೊಡ್ರಿ. ಯಾಕೆ ಅಂದ್ರೆ ಸಾವು ತಲೆ ಮೇಲಿದೆ. ಸಾವು ಅರ್ಥಾರ್ಥ ಈ ರೋಲ್ ಯಾವ ಕ್ಷಣದಲ್ಲಿ ಎಂಡ್ ಆಗ್ತದೋ ಗೊತ್ತಿಲ್ಲ. ಈ ಪಾತ್ರದ ಕೊನೆಯ ಆಗುವುದರ ಒಳಗನೆ ನಾನು ಈ ಪಾತ್ರಕ್ಕಾಗಿ ಏನು ಸಂಪನ್ನತೆಯನ್ನ, ಒಂದು ಸಮೃದ್ಧಿಯನ್ನ ಪ್ರಾಪ್ತ ಮಾಡ್ಕೋಬೇಕಾಗಿದೆ, ಅದೆಲ್ಲವನ್ನ ಪ್ರಾಪ್ತ ಮಾಡ್ಕೊಳ್ಳುವಂತಹ ಸಮಯ ಇದೇ ಸಮಯದಲ್ಲಿ ಇದೆ. ಪ್ರಶ್ನ: ज्ञान सुनते हुए भी बच्चों में उसकी धारणा क्यों नहीं होती? ಜ್ಞಾನ ಕೇಳ್ತಾ ಇದ್ರು ಕೂಡ, ಜ್ಞಾನನೇ ಕೇಳುವುದಿಲ್ಲಂದ್ರೆ ಬೇರೆ, ಜ್ಞಾನ ಕೇಳಿಯೂ ಕೂಡ ಮಕ್ಕಳಲ್ಲಿ ಇದರ ಧಾರಣೆ ಆಗುತ್ತಿಲ್ಲ. ಯಾಕೆ ಅಂತಾರೆ ಬಾಬಾ. ಕ್ಯೂಂಕಿ ವಿಚಾರ ಸಾಗರ್ ಮಂಥನ್ ಕರ್ನಾ ನಹಿ ಆತಾ ಹೇ. ವಿಚಾರ ಸಾಗರ ಮಂಥನ ಮಾಡ್ಲಿಕ್ಕೆ ಬರೋದಿಲ್ಲ ಮಕ್ಕಳಿಗೆ ಅಂತಾರೆ ಬಾಬಾ. ಹೇಗೆ? ಲೌಕಿಕದಲ್ಲಿ ಇಬ್ಬರು ವ್ಯಕ್ತಿಗಳ ಮೂಲಕ, ಪಾತ್ರಧಾರಿಗಳ ಮಧ್ಯದಲ್ಲಿ ಏನಾದ್ರೂ ಅಂತಹ ಜಗಳ ಆದ್ರ, ಮಾತಾದ್ರ, ಆ ಮಾತು ಅವರಲ್ಲಿಂದ ಹೋದ್ಮೇಲೂ ಕೂಡ ಅದ್ರ ಮಂಥನ ಮಾಡ್ತಾರ. ಹೆಂಗಂದ್ರು, ಹೆಂಗ್ ಮಾತಾಡಿದ್ರು, ಹಿಂಗಂದ್ರಲ್ಲ, ಇದಕ್ ನಾ ಏನ್ ಮಾಡ್ಲಿ ಅಂತ ಮಂಥನ ಮಾಡ್ತಾರ. ಆದ್ರೆ ಜ್ಞಾನ, ಇಷ್ಟು ಶ್ರೇಷ್ಠವಾದ ಜ್ಞಾನ, ಇದನ್ ಕೇಳಿದ ಮೇಲೆ ಬುದ್ಧಿಯಲ್ಲಿ ಚಿಂತನ ಮಾಡಲ್ಲ, ಅದರ ಮಂಥನ ಮಾಡುವುದಿಲ್ಲ, ಅದರ ಆಳತೆಯಲ್ಲಿ ಹೋಗೋದಿಲ್ಲ. ಹೀಗಾಗಿ ಆ ಜ್ಞಾನ ನೆನಪಿಗೆ ಉಳಿಯೋದಿಲ್ಲ. ಬುದ್ಧಿಯಲ್ಲಿ ಲೌಕಿಕದ ಜಗತ್ತಿನೊಳಗ ಯಾರಾದ್ರೂ ಏನಾದ್ರೂ ಅಂದದ್ದು 10 ವರ್ಷ, 20 ವರ್ಷ, 2 ವರ್ಷ ಅದು ನೆನಪಿರ್ತದತ್ತಂದ್ರ ಅದ್ರ ಚಿಂತನೆ ನಡೀತಿರ್ತದ, ಅದ್ರ ಮಂಥನ ಆಗ್ತಿರ್ತಾ ಇದೆ, ಬೇರೆಯವ್ರ ಮುಂದೆ ಹೇಳ್ಕೋತಾ ಇರ್ತದೆ ಈ ಮನಸ್ಸು. ಆದ್ರೆ ಜ್ಞಾನ ಮಾರ್ಗದಲ್ಲಿ ಇಷ್ಟು ಉತ್ಕೃಷ್ಟ ನಾಲೆಜ್ ಅನ್ನ ಬರೀ ಕೇಳಿ ಬಿಡ್ತೀವಿ ಅಂತಂದ್ರ ಅದ್ ಹೇಗ್ ಧಾರಣೆ ಆಗ್ತದೆ? ಅದಕ್ಕಾಗಿ ಅದು ಮರ್ತ್ ಹೋಗ್ಬಿಡ್ತದ ಬುದ್ಧಿಯಿಂದ. ಅದೇ ಲೌಕಿಕದ ಮಾತು ಎಂದಿಗೂ ಬುದ್ಧಿಯಿಂದ
ಮರೆಯುವುದಿಲ್ಲ. ಯಾಕೆ? ಅದನ್ನ ಪುನಃ ಪುನಃ ಸ್ಮರಣೆ ಮಾಡ್ಕೊಳ್ಳಾಗ್ತದ. तो बुद्धियोग देह और देह के संबंधों में लटका हुआ है. ಜ್ಞಾನದ ಮಂಥನ ಇಲ್ಲ ಅಂದ್ಮೇಲೆ ಬಾಬನ್ ಮುರಳಿ ದಿನಾಲು ಕೇಳ್ತದ, ಆದ್ರೆ ಮಂಥನ ಮಾಡಲ್ಲ. ಹಂಗಾದ್ರೆ ಬುದ್ಧಿ ಎಲ್ಲಿ ತೊಡಗಿಸ್ತಾ ಇದೆ ಅಂದ್ರೆ ದೇಹ ದೇಹದ ಸಂಬಂಧದೊಳಗ ಸಿಕ್ಕಾಕೊಂಡಿದೆ ಅಂತಾರ ಬಾಬಾ. पहले जब बुद्धि से मोह निकले तब कुछ धारणा भी हो. ಸಂಬಂಧಿಕರೊಳಗ್ ಬುದ್ಧಿ ಹಿಂಗ್ ಸಿಕ್ಕಾಕೊಂಡಿದೆಯಲ್ಲ, ನನ್ ಮಗ ಅಂತನೋ ಅಥವಾ ನನ್ ಮೊಮ್ಮಗು ನನ್ ಮೊಮ್ಮಗಳು ಅಥವಾ ನನ್ನ ಪತ್ನಿ ನಮ್ಮ ಅಕ್ಕೋರು ನಮ್ಮ ಅಕ್ಕ ನನ್ನ ಅಣ್ಣ ಅನ್ನೋದು ಯಾರೋ ಕೆಲವು ಸಂಬಂಧಿಗಳ ಪ್ರತಿಯಾಗಿ ಮನಸ್ಸು ಇಷ್ಟು ಸಿಕ್ಕಾಕೊಂಡಿದೆಯಲ್ಲ, ಇಷ್ಟು ಮೋಹ ತುಂಬಿದೆಯಲ್ಲ ಮನದೊಳಗ. ಈ ಮೋಹ ಇದೆ. ಮೋಹ ಎಲ್ಲಿವರೆಗಿದೆ ಅಂತಂದ್ರೆ ಅಲ್ಲಿವರೆಗೆ ಈ ಉತ್ಕೃಷ್ಟ ಪವಿತ್ರ ಜ್ಞಾನ ಬುದ್ಧಿಯಲ್ಲಿ ಧಾರಣೆ ಆಗೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಮೋಹ ಪಂಚ ವಿಕಾರಗಳಲ್ಲಿ ಬಂದು ವಿಕಾರಿದೆ ಬುದ್ಧಿಯಲ್ಲಿ. ಯಾರನ್ನೋ ಈ ಮನಸ್ಸು ಇಷ್ಟಪಡ್ತದ, ಅವ್ರ ನೆನಪಿನಲ್ಲಿ ಸಿಕ್ಕ ಹಾಕೊಂಡಿದೆ ಅಂತಂದ್ರೆ ಅವ್ರ ಬಾಂಧವ್ಯದೊಳಗ ಮುಳುಗ್ ಬಿಟ್ಟಿದೆ, ಮಮತಾದೊಳಗ ಮುಳುಗ್ ಬಿಟ್ಟಿದೆ ಅಂತಂದ್ರೆ ಬಾಬಾ ಹೇಳ್ತಾರ ಜ್ಞಾನ ಧಾರಣೆ ಆಗೋದಿಲ್ಲ. ಯಾಕೆ? ಯಾಕೆಂದ್ರೆ ಮೋಹ ಐಸಿ ಚೀಸ್ ಹೇ ಜೋ ಏಕದಮ್ ಬಂದರ್ ಬನಾ ದೇತಾ ಹೇ. ಮೋಹ ಇಂತ ವಸ್ತು ಇದೆಯಲ್ಲ ಮಂಗ್ಯಾನ್ ಮಾಡ್ಬಿಡ್ತದಂತ ಹೇಳ್ತಾರ ಬಾಬಾ. ಅಂದ್ರೆ ಮಂಗನ ಮಗು ತೀರ್ಕೊಂಡಿತ್ತು, ತೀರ್ಕೊಂಡ ಮೇಲೂ ಕೂಡ ಅಂದ್ರೆ ಪ್ರತಿ ಯಾವುದೇ ಮಂಗ್ಯ ಅದ್ರದ್ದು ಮಗು ತೀರ್ಕೋತು ಅಂತಂದ್ರೆ ಅದು ಅಷ್ಟು ಸರಳ ಅದಕ್ಕೆ ಶವ ಸಂಸ್ಕಾರ ಮಾಡುವುದಿಲ್ಲ. ಅದು ಹಾಗೆ ತನ್ನ ಮಡಿಲೊಳಗೆ ಇಟ್ಕೊಂಡು ತಿರುಗಾಡ್ತಾ ಇರ್ತದ, ದುಃಖಿಸ್ತಿರ್ತದ. ಆ ಸತ್ತು ಹೋದ ಮಗುವಿನ ತಲೆ ಮೇಲೆ ಕೈಯಾಡ್ಸೋದು ಹಿಂಗೆಲ್ಲ ಮಾಡ್ತದ. ಯಾವಾಗ ಅದು ಸ್ವಲ್ಪ ದಿನಗಳ ನಂತರ ಆ ಚರ್ಮ ಕೊಳಿತದ, ಸೋರ್ತದ, ಅದ್ ಕೈಗೆ ಸಿಗುದಿಲ್ಲಲ್ಲ, ಅವಾಗ್ ಬಿಡ್ತದದು. ಅಷ್ಟು ಮಂಗ್ಯನೊಳಗ ತನ್ನ ಮಕ್ಕಳ ಪ್ರತಿಯಾಗಿ ಮೋಹ ಇದೆ. ಸೇಮ್ ಬಾಬಾ ಹೇಳ್ತಾರ ಮೋಹ ಮಂಗ್ಯನ್ ಬುದ್ಧಿಗತ್ಲೆ ಮಾಡಿಬಿಡ್ತದ ಅಂತಂದ್ರ ಅಷ್ಟು ಅವ್ರಂದ್ರ ಅಷ್ಟು ಅವ್ರದೇ ಚಿಂತನೆ. ಅದಕ್ಕೆ ಬಾಬಾ ಹೇಳ್ತಾರ ಮೋಹ ಇದೆ ಅಂದ್ರೆ ಅಲ್ಲಿ ಜ್ಞಾನ ಧಾರಣೆ ಆಗೋದಿಲ್ಲ. ಮೋಹನೇ ಹಂತದಿದೆ ಅಂತಾರ ಬಾಬಾ, ಮಂಗ್ಯನ್ ಮಾಡ್ಬಿಡ್ತದ ಬುದ್ಧಿಯನ್ನ. इसलिए बाबा बच्चों को पहला पहला वायदा याद दिलाते हैं. ಅದಕ್ಕೆ ಬಾಬಾ ಪ್ರಾಮಿಸ್, ನಾವೇನ್ ಭಕ್ತಿ ಒಳಗ ಪ್ರಾಮಿಸ್ ಮಾಡ್ತಾ ಬಂದಿದ್ದೀವಿ, ಭಗವಂತನಿಗೆ ಭರೋಸಾ ಕೊಡ್ತಾ ಬಂದಿದ್ದೀವಿ. ಆ ಭರೋಸಾ ನಮ್ಮ ಮೊದಲನೇ ಪ್ರಾಮಿಸ್ ಏನು ಈಶ್ವರಾರ್ಥವಾಗಿ ನಾವು ಮಾಡ್ತಾ ಬಂದಿದ್ದೀವಿ ಅದನ್ನ ಬಾಬಾ ನೆನಪು ಕೊಡಿಸ್ತಾರ. ಏನಂತ? ದೇಹ और देह सहित देह के सब संबंधों को भूलो और मुझे याद करो. ನಾವು ಪ್ರಾಮಿಸ್ ಮಾಡಿದ್ವಿ, ಹೇ ಭಗವಂತ ತಂದೆ ನೀ ಧರಣಿ ಮೇಲೆ ಬಂದರೆ ನೋಡು, ನೀ ಬಂದಿ ಅಂದ್ರೆ ನಾನು ಈ ದೇಹದ ಎಲ್ಲಾ ಸಂಬಂಧ ಮರಿತೀನಿ, ನೀ ಬಂದರೆ ಬಾ, ನೀ ಹೇಳ್ದಂಗ್ ಕೇಳ್ತೀನಿ ಅಂತ ನಾವು ಪ್ರಾಮಿಸ್ ಮಾಡಿದ್ವಿ. ಅದಕ್ಕೆ ಬಾಬಾ ಹೇಳ್ತಾರ ನೀವು ಮಾಡಿದ ಪ್ರಾಮಿಸ್ ನೆನಪಿಸ್ಕೊಡ್ತೀನಿ, ಅದಕ್ಕೆ ನೀವು ದೇಹದಾರಿಗಳನ್ನ ಮರೀರಿ. ದೇಹದಾರಿಗಳನ್ನ ಮರೀರಿ ಅಂತ ಯಾಕಂತಾರಂದ್ರೆ ಬಾಬಾ ಅದು ಲಿಮಿಟೆಡ್ ಇದೆ, ಅದಕ್ಕೆ ಆದಿ ಇದೆ, ಅದಕ್ಕೆ ಅಂತಿದೆ. ದೇಹ ಹುಟ್ಟಿದೆ, ದೇಹ ಸತ್ತು ಹೋಗ್ತದ. ಸಂಬಂಧ ಬೆಳೆದಿದೆ, ಸಂಬಂಧ ಮುಗಿದು ಹೋಗ್ತದ. ಇದು ಡ್ರಾಮಾದ ಕೇವಲ ಗೊಂಬೆ ಮಾತ್ರ, ಒಂದು ಇಲ್ಯೂಷನರಿ, ಒಂದು ಇಮ್ಯಾಜಿನರಿ ರಿಲೇಷನ್ಸ್ ಇವು. ಅದಾವನಿಸ್ತದ ಆ ರೋಲ್ನ. ಅಕಸ್ಮಾತ್ ಮಗ ಅದಾನ, ಅಕಸ್ಮಾತ್ ಪತಿ ಅದಾರ, ಪತಿ ರೋಲ್ ಎಂಡ್ ಆಯ್ತು ಅಂತಂದ್ರ ಅವಾಗೂ ಬುದ್ಧಿ ಎಷ್ಟು ನೆನಪು ಮಾಡ್ಕೋತಾ ಇರ್ತದ. ಪತಿ ರೋಲ್ ಎಂಡ್ ಆಗಿದೆ ಅದಕ್ಕ ಮುಗಿತಪ್ಪ ಅಂತ ಬುದ್ಧಿಯಿಂದ ತೆಗಿಯೋದಿಲ್ಲ, ಅವಾಗ್ಲೂ ನೆನಪು ಮಾಡ್ಕೋತಾರ. ಅಂದ್ರೆ ಅಷ್ಟು ಬುದ್ಧಿ ಇದು ನಿಜ, ನನ್ ಪತಿ, ನನ್ ಮಕ್ಕಳು, ನನ್ನ ಪತ್ನಿ ಅನ್ನುವಂಥದ್ದು ತುಂಬಿರ್ತದ. ಅದಕ್ಕೆ ಬಾಬಾ ಅಂತಾರ ದೇಹ ಸಹಿತ ದೇಹದ ಎಲ್ಲಾ ಸಂಬಂಧಗಳನ್ನ ಬುದ್ಧಿಯಿಂದ ತೆಗೀರಿ. ಅರ್ಥಾತ್ ಇದು ಸತ್ಯ ಅಲ್ಲ, ಇದು ಕೇವಲ ನಾಟಕ. ಹೇಗೆ ಸಿನಿಮಾದೊಳಗ ಹೀರೋಯಿನ್ ಆಕ್ಟಿಂಗ್ ಮಾಡ್ತಾರ, ಅಲ್ಲಿ ಪತ್ನಿನೋ ಪತಿಯಾಗಿರ್ತಾರ, ಮಕ್ಕಳಾಗಿರ್ತಾರ, ಅಪ್ಪ ಅಮ್ಮ ಆಗಿರ್ತಾರ, ಎಷ್ಟು ರಿಯಲ್ ಅನ್ನುವಂಗೆ ಆಕ್ಟಿಂಗ್ ಮಾಡ್ತಾರ. ಅವ್ರದ್ದು ಆಕ್ಟಿಂಗ್ ಕಂಪ್ಲೀಟ್ ಆದ್ಮೇಲೆ, ಸೆಟ್ ಕಂಪ್ಲೀಟ್ ಆದ್ಮೇಲೆ ಬ್ಯಾಕ್ ಸ್ಟೇಜಿಗೆ ಯಾವಾಗ ಬರ್ತಾರ ಅವಾಗ ನಾರ್ಮಲ್, ಯಾರ್ಯಾರಿಗೂ ಪತಿ ಅಲ್ಲ, ಯಾರ್ಯಾರಿಗೂ ಮಕ್ಕಳಲ್ಲ, ಅವ್ರ ಆ ಸಂಬಂಧದಿಂದ ಆ ವಿಚಾರದಿಂದ ನೋಡುದು ಇಲ್ಲ ಸಹ, ನಾರ್ಮಲ್ ಆಗಿಬಿಡ್ತಾರ, ಫ್ರೆಂಡ್ಸ್ ತರ ಇರ್ತಾರ ಅವರು. ಹೀಗೆ ನೆಕ್ಸ್ಟ್ ಇನ್ನೊಂದು ಫಿಲ್ಮ್ ಇರ್ತದ, ಅಲ್ಲಿ ಇನ್ನೊಬ್ರ ಜೊತೆಗೆ ಪತಿ ಆಗ್ತಾರ, ಪತ್ನಿ ಆಗ್ತಾರ, ಯಾರಿಗೋ ಮಕ್ಕಳಾಗ್ತಾರ. ನೆಕ್ಸ್ಟ್ ಅದನ್ನ ಮರ್ತ್ ಬಿಡ್ತಾರ. ಅವ್ರಿಗೆ ಗೊತ್ತಿದೆ ಇದು ಕೇವಲ ಆಕ್ಟಿಂಗ್ ಒಳಗಂತ. ಆದ್ರೆ ಈ ಒಂದು ಬೇಹದ್ದಿನ ಆಕ್ಟಿಂಗ್ ಒಳಗ, ಸಿನಿಮಾದೊಳಗ ಮನಸ್ಸು ಮರ್ತ್ ಬಿಟ್ಟಿದೆ
ನಾ ಆತ್ಮ ಶರೀರ ಅಲ್ಲ ಅನ್ನೋದು. ನಾನೇ ಶರೀರ ಅಂದ ಕಾರಣದಿಂದ ಶರೀರ ನಾನು, ಈ ಶರೀರಕ್ಕೆ ನನ್ನವ್ರಿವ್ರು, ನನ್ನ ಪತಿ, ನನ್ನ ಮಕ್ಕಳು, ನಮ್ಮವ್ವ, ನಮ್ಮಪ್ಪ, ಪಾಪ, ಹೀಗೆ ಮನಸ್ಸು ಸಿಕ್ ಹಾಕೊಂಡಿದೆ. ಅದಕ್ಕೆ ಬಾಬಾ ಅಂತಾರ ಇವೆಲ್ಲ ಮರಿ, ಅರ್ಥಾತ್ ಇದೆಲ್ಲ ಸತ್ಯ ಅಲ್ಲ, ಇವೆಲ್ಲ ಕೇವಲ ಭ್ರಮೆ ಮಾತ್ರ, ಕೇವಲ ಆಕ್ಟಿಂಗ್ ಮಾತ್ರ. ಅದಕ್ಕೆ ನೀವು ನನ್ನೊಬ್ಬನ್ನೇ ನೆನಪು ಮಾಡ್ರಿ ಅಂತ ಯಾಕಂತಾರ ಬಾಬಾ ಅಂದ್ರೆ, ನಾ ಆತ್ಮ ಇದ್ದೀನಿ, ನನ್ನ ರಿಯಲ್ ಸಂಬಂಧಿ, ನನ್ನ ರಿಯಲ್ ಸಂಬಂಧ ಏನಿದೆ ಅದು ಪರಮಾತ್ಮ, ಸತ್ಯ ಪರಮಾತ್ಮ ತಂದೆ ಜೊತೆಗೆ ಮಾತ್ರ ಇರೋದ್ರಿಂದ ಸತ್ಯ ತಂದೆಯನ್ನ ನೆನಪು ಮಾಡ್ರಿ ಅಂತ ಹೇಳ್ತಾರೆ ಬಾಬಾ. ಬಾಕಿ ಏನ ಸತ್ತಿದೆ, झूठ ಅದನ್ನ ನೆನಪು ಮಾಡ್ಬೇಡ್ರಿ. धारणेಗಾಗಿ मुख्य सार ಮೊದಲನೇದು, विनाश के पहले अपना सब कुछ सफल करना है, यह क़यामत का समय है, इसीलिए पावन जरूर बनना है. ವಿನಾಶದ ಮೊದಲು ಅಂದ್ರೆ ಈ ರೋಲ್ ಎಂಡ್ ಆಗುವ ಮೊದಲು, ವಿನಾಶ ಅಂದ್ರೆ ಜಗತ್ ವಿನಾಶಿನ ಸಂಬಂಧ ಇಲ್ಲದ, ಜಗತ್ ವಿನಾಶ ಆಗ್ತದೆ ತನ್ನ ಸಮಯ ಅನುಸಾರ. ಬಾಬಾ ಹೇಳ್ತಾರೆ ನಿಮ್ಮ ರೋಲ್ ಎಂಡ್ ಆಗುವ ಮೊದಲು ನಿಮ್ಮಲ್ಲಿರುವ ಶಕ್ತಿ, ಈ ರೋಲ್ನ ಶಕ್ತಿ, ಈ ರೋಲ್ನ ವಿಶೇಷತೆ ಒಂದಿನ ಎಂಡ್ ಆಗ್ತದ. ಎಂಡ್ ಆಗೋಕ್ಕಿಂತ ಮೊದಲೇ ನಿಮ್ ಹತ್ರ ಏನಿದೆ ಅದೆಲ್ಲವನ್ನ ಸಫಲ್ ಮಾಡ್ಕೊಡ್ರಿ. ಯಾಕಂದ್ರೆ ಕೆಲವೊಮ್ಮೆ ಶರೀರಕ್ಕೆ ಅಂತದೊಂದು ರೋಗ ಬಂದ್ಬಿಡ್ತದ, ಎಲ್ಲಾ ಪವರ್, ಎಲ್ಲಾ ಅಧಿಕಾರ, ಎಲ್ಲಾ ರೀತಿಯ ಡಿಸಿಷನ್ ಮನೆಯವ್ರು ಕಸ್ಕೊಂಡ್ ಬಿಡ್ತಾರ ಅಂತ ಒಂದು ಮೂಲೆ ಗುಂಪಾಗಿ ಕುತ್ಕೋಬೇಕಾಗ್ತದ. ಭಲೆ ಪ್ರಾಣದ, ಭಲೆ ರೋಲ್ ಕಂಟಿನ್ಯೂ ಇದೆ, ಆದ್ರೆ ನನ್ನ ಹತ್ರ ಏನೂ ಇಲ್ಲ ಅಂದ್ರೆ ನಾನು ಅವಾಗ ಕೆಲವೊಂದನ್ನು ಸಫಲ್ ಮಾಡ್ಕೊಳಿಕ್ ಆಗೋದಿಲ್ಲ. ಭಲೆ ಮನಸಾಶಕ್ತಿಯ ಮೂಲಕ ಮನಸ್ಸಿನ ಶಕ್ತಿಗಳು ಪ್ರಯೋಗ ಮಾಡ್ಬೋದು ಎಂತ ಪೇಷಂಟ್ ಆದ್ರೂ ಕೂಡ. ಅದಕ್ಕೆ ಬಾಬಾ ಅಂತಾರೆ ಎಲ್ಲವೂ ವಿನಾಶ ಆಗುದಿದೆ, ರೋಲಿಗೆ ಏನೆಲ್ಲ ಸಿಕ್ಕಿದೆ ಅದು ಅಂತ ಆಗ್ತದ, ಅದು ಮೊದಲೇ ನೀವೆಲ್ಲವನ್ನ ಸಫಲ್ ಮಾಡ್ಕೊಡ್ರಿ. ಖಯಾಮತ್ ಕ ಸಮಯ, ಇಲ್ಲಿ ಎಲ್ಲದಕ್ಕೂ ಮಾಡಿರುವ ಎಲ್ಲಾ ಕ್ರಿಯೆಗೆ ಫಲ ಸಿಗುವಂತ ಸಮಯ ಇದು ಅಂದ್ಮೇಲೆ ಈ ಸಮಯದೊಳಗ ಪಾವನ ಜರೂರ್ ಆಗ್ರಿ. सेकंड पॉइंट, देहदारियों से मोह निकाल मोहजीत बनना है. देह अभिमान जो पहला नंबर दुश्मन है, उस पर विजय पानी है और सब संग तोड़ बाबा से बुद्धियोग जोड़ना है. ದೇಹದಾರಿಗಳ ಮೇಲಿನ ಮೋಹ ಏನಿದೆಯಲ್ಲ, ಇಷ್ಟು ರಿಯಲ್ ಫೀಲ್ ಆಗ್ತದ, ನನ್ ಮಗಳಂತನೋ ಮಗ ಅಂತನೋ ಇಷ್ಟು ರಿಯಲ್ ಫೀಲ್ ಆಗ್ತದ ಮನ್ಸಿಗೆ. ಬಾಬಾ ಅಂತಾರ ಆ ಮೋಹ ತೆಗಿ ಅಂತಾರ ಬಾಬಾ. ಅವ್ರೊಳಗ ಆತ್ಮ ಸತ್ಯ ನೋಡು, ಬಾಕಿ ಯಾವುದೂ ಸತ್ಯ ಅಲ್ಲ. ಮೋಹ ತೆಗೆದು ಮೋಹಜೀತರಾಗ್ರಿ. ಲಕ್ಷ್ಮೀ ನಾರಾಯಣರೇ ಮೋಹಜೀತ್, ಮೋಹಜೀತರಾಗ್ರಿ ಅಂತಾರ ಬಾಬಾ. ಅದಕ್ಕ ಲಕ್ಷ್ಮೀ ನಾರಾಯಣರದು ಪೂಜೆ ಆಗ್ತದ. ದೇಹ ಅಭಿಮಾನ ಯಾವುದು ಮೊತ್ತ ಮೊದಲ ನಂಬರ್ ದುಶ್ಮನ್ ಅಂದ್ರೆ ಕಾಮ ವಿಕಾರ. ಕಾಮ ವಿಕಾರ ಹುಟ್ಟೋದೇ ದೇಹಭಾನದಿಂದ. ಅಂದ್ರೆ ನಾ ಆತ್ಮ ಅನ್ನೋದನ್ನುವ ಸತ್ಯ ಮರೆತು ನನ್ನನ್ನೊಬ್ಬ ಮನುಷ್ಯ, ನನ್ನನ್ನ ಒಬ್ಬ ದೇಹದಾರಿ, ನಾ ಒಬ್ಬ ಸ್ತ್ರೀ, ನಾನೊಬ್ಬ ಪುರುಷ ಅನ್ನೋದು ಫಸ್ಟ್ ಥಾಟ್, ಫಸ್ಟ್ ಫೀಲಿಂಗ್, ನಾ ಪುರುಷ ಇದೀನಿ, ನಾ ಸ್ತ್ರೀ ಇದೀನಿ ಅನ್ನುವಂತ ಫೀಲಿಂಗೇ ದೇಹಾಭಿಮಾನ. ದೇಹಾಭಿಮಾನನೇ ನಂಬರ್ 1 ದುಶ್ಮನ್ ಯೋಗಿಗೆ. ಅಂದ್ಮೇಲೆ ಬಾಬಾ ಅಂತಾರೆ ಇದ್ರ ಮೇಲೆ ವಿಜಯ ಆಗ್ರಿ, ಎಲ್ಲಾ ಸಂಘ ಬಿಡ್ರಿ, ಕೇವಲ ನಿಮ್ಮ ಬುದ್ಧಿಯ ಸಂಘ. ಬಾಬಾ ಹೇಳೋದು ಸೂಕ್ಷ್ಮ ರೂಪದಲ್ಲಿ ಎಲ್ಲಾ ಸಂಘವನ್ನ ಬುದ್ಧಿಯಿಂದ ಬಿಡ್ರಿ, ಬುದ್ಧಿಯೊಳಗ ಕೇವಲ ಒಬ್ಬ ಬಾಬನ್ ಜೊತೆ ಸಂಘವನ್ನ जोड़स्री। वरदान, याद के मंत्र द्वारा संकल्प और कर्म में अविनाशी सिद्धि प्राप्त करने वाले सिद्धि स्वरूप भव। ನೆನಪಿನ ಮಂತ್ರದ ಮೂಲಕ ಆ ಮಂತ್ರದ ಸಂಕಲ್ಪ ಮತ್ತು ಕರ್ಮದಲ್ಲಿ ಅವಿನಾಶಿ ಸಿದ್ಧಿ ಪ್ರಾಪ್ತ ಮಾಡಿಕೊಳ್ಳುವಂತಹ ಸಿದ್ಧಿ ಸ್ವರೂಪರು ಆಗ್ರಿ। आप बच्चे ऑलमाइटी गवर्नमेंट के मैसेंजर हो, इसलिए कोई से भी डिस्कस करने में अपना माइंड डिस्टर्ब नहीं करना। ಬಾಬಾ ಹೇಳ್ತಾರೆ ನೀವು ಆಲ್ಮೈಟಿ ಗವರ್ಮೆಂಟ್, ಈಶ್ವರೀಯ ಸರ್ವೋಚ್ಚ ಸರ್ಕಾರದ ಮೆಸೆಂಜರ್ ಇದೀರಿ. ನೀವು ಯಾರ ಜೊತೆಗಾರ ಡಿಸ್ಕಸ್ ಮಾಡೋದ್ರೊಳಗ ನಿಮ್ಮ ಮಾನಸಿಕ ಶಕ್ತಿಯನ್ನ ಡಿಸ್ಟರ್ಬ್ ಮಾಡ್ಕೋಬೇಡ್ರಿ. ಅಂದ್ರೆ ಅನೇಕ ಜನ ಅದಾರ, ಇದು ಸುಳ್ಳ, ಬ್ರಹ್ಮಕುಮಾರಿಸ್ ನಾಲೆಡ್ಜ್ ಇದು ಅಸತ್ಯ, ಇದೆಲ್ಲ ಸೈಂಟಿಫಿಕ್ ಬೇಸ್ ಮೇಲಿಲ್ಲ, ಹೀಗೆ ಅನೇಕರು ಅನೇಕ ರೀತಿಯಿಂದ ಹೇಳ್ತಿರ್ತಾರ. ಬಾಬಾ ಹೇಳ್ತಾರೆ ನಮ್ ಕೆಲ್ಸ ಕೇವಲ ಮೆಸೇಜ್ ಕೊಡೋದು ಮಾತ್ರ, ಅವ್ರಿಗೆ ಸಿದ್ಧ ಮಾಡೋದಲ್ಲ. ಸಿದ್ಧ ಮಾಡ್ಲಿಕ್ಕೆ ಹೋಗಿ ನಿಮ್ಮ ಮನಸ್ಸಿನ ಶಕ್ತಿಯನ್ನ ಡಿಸ್ಟರ್ಬ್ ಮಾಡ್ಕೋಬೇಡ್ರಿ ಅಂತಾರ ಬಾಬಾ. ಯಾಕೆ ಅಂದ್ರೆ ಯಾರ ಪಾತ್ರದಲ್ಲಿ ಈ ಸಂಗಮ ಯುಗದಲ್ಲಿ
ತಮ್ಮ ಸತ್ಯ ಜ್ಞಾನ, ಭಗವಂತ ಕೊಡುವ ಸತ್ಯ ಜ್ಞಾನವನ್ನ ಪ್ರಾಪ್ತ ಮಾಡ್ಕೊಳ್ಳೋದಿದೆ, ಅರ್ಥ ಮಾಡ್ಕೊಳ್ಳೋದಿದೆ, ಅದರ ಅನುಸಾರ ನಡೆಯೋದಿದೆ, ಅವರು ನಡೀತಾರ. ಯಾರು ನಡೆಯೋದಿಲ್ಲ, ಯಾರಿಗೆ ಈ ಜ್ಞಾನ ಹಜಮ್ ಆಗೋದಿಲ್ಲ, ಅವ್ರು ಇದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ. ಅದಕ್ಕಾಗಿ ನೀವು ಅವ್ರ ಜೊತೆ ಡಿಬೇಟ್ ಮಾಡ್ಬೇಡ್ರಿ, ಡಿಸ್ಕಷನ್ ಮಾಡ್ಬೇಡ್ರಿ ಅಂತಾರ ಬಾಬಾ. ಅವ್ರಿಗೆ ಹಿಡಿಸಿಲ್ಲ, ಅವ್ರು ಈ ಜ್ಞಾನದ ವಿರೋಧಿ ಅದಾರ, ಈ ಜ್ಞಾನ ಸುಳ್ಳು ಅಂತಾರ, ಓಕೆ, ಅದ ಅವ್ರ ಇಷ್ಟ, ಅವ್ರ ಭಾಗ್ಯ. ಬಾಕಿ ಹೇಳೋದಷ್ಟೇ ನಿಮ್ ಕೆಲ್ಸ ಅಂತ ಹೇಳ್ತಾರ ಬಾಬಾ. ಎಲ್ಲರಿಗೂ ಜಾಗೃತ್ ಮಾಡೋದಷ್ಟೇ ನಿಮ್ ಕೆಲ್ಸ. ಯಾದಕ ಮಂತ್ರ ಯೂಸ್ ಕರ್ನಾ, ನೆನಪಿನ ಮಂತ್ರ, ನಾ ಯಾರು, ಇದು ನಾಟಕ, ನಾ ಆತ್ಮ ಇದ್ದೀನಿ, ಬಾಕಿ ಇಲ್ಲಿ ನಾನು ಸಾಕ್ಷಿ ಅಬ್ಸರ್ವರ್ ಇದ್ದೀನಿ ಅನ್ನುವಂಥದ್ ನೆನಪು ಮಾಡ್ಕೊಡ್ರಿ ಅಂತಾರ ಬಾಬಾ. ಯೂಸ್ ಮಾಡ್ರಿ ಮಂತ್ರ. जैसे कोई वाणी से या अन्य किसी तरीके से वश नहीं होते तो मंत्र जंत्र करते हैं ना. ಕೆಲವೊಮ್ಮೆ ಯಾರೊಳಗ ಭೂತ್ ಪ್ರವೇಶ ಆಗಿದೆ ಅಂತಂದ್ರ ಅವರು ಬಲೆ ಶಬ್ದ ಹೇಳಿದ್ರೆ ಅವರು ತಿಳ್ಕೊಳ್ಳಲ್ಲ. ಅವ್ರಿಗೆ 4 ಜನ ಕುತ್ಕೊಂಡು ವಶಪಡಿಸಿದ್ರು ಅವ್ರು ಕೇಳೋದಿಲ್ಲ. ಅವಾಗ ಮಂತ್ರ ಜಂತ್ರ ಏನೇನೋ ಉಪಯೋಗ ಮಾಡ್ತಾರ. आपके पास आत्मिक दृष्टि का नेत्र और मन मनाभव का मंत्र है ना. ಬಾಬಾ ಅಂತಾರ, ಆತ್ಮಿಕ ದೃಷ್ಟಿ, ನೀವ್ ಅವರನ್ನ ರೋಲ್ ಅಂತ ನೋಡ್ಬೇಡ್ರಿ ಅಂತ. ಇವ್ರು ಈ ಅಣ್ಣೋರು ಈ ಅಕ್ಕೋರು ಇವ್ರು ಯಾಕೆ ಇಷ್ಟು ನಮ್ ಜ್ಞಾನ ವಿರೋಧ ಮಾಡ್ತಾರ ಅಂತ ಹಿಂಗ್ ನೋಡ್ಬೇಡ್ರಿ. ಕೇವಲ ನಿಮ್ಮ ಆತ್ಮಿಕ ದೃಷ್ಟಿಯಿಂದ ಅವ್ರೊಳಗಿನ ಆತ್ಮ ನೋಡ್ರಿ. ಆತ್ಮ ಎವರ್ ಪ್ಯೂರ್ ಇದೆ, ಬಾಕಿ ರೋಲ್ ನಲ್ಲಿ ಈ ಜ್ಞಾನವನ್ನ ವಿರೋಧ ಮಾಡುವಂತ ನೋಂದಿದೆ. ಅದಕ್ಕಾಗಿ ಅವ್ರ ಜ್ಞಾನ ಎಕ್ಸೆಪ್ಟ್ ಮಾಡ್ತಾ ಇಲ್ಲ. ಮತ್ತೆ ಬಾಬಾ ಹೇಳ್ತಾರೆ ಮನ್ಮನಾಭವದ ಮಂತ್ರ ಅಂದ್ರೆ ಅವರು ಅದನ್ನ ಸ್ವೀಕಾರ ಮಾಡ್ಲಿ ಬಿಡ್ಲಿ, ನೀವು ನಿಮ್ ಮನಸ್ಸನ್ನ ಬಾಬಾಗ ಅರ್ಪಣೆ ಮಾಡ್ರಿ. ಇವ್ರು ನಮಗ್ ಈ ಜ್ಞಾನ, ನಮ್ ಬಾಬಾನ ಜ್ಞಾನಕ್ಕೆ ಹಿಂಗ ಅಂದ್ರಲ್ಲ. ಬಾಬಾ ನನ್ ಬಾಬಾ ಅಲ್ಲ, ಬಾಬಾ ವಿಶ್ವದ ಬಾಬಾ ಅದಾರ. ಬಾಬಾ ನಾಲೆಜ್ ವಿಶ್ವದ ಸರ್ವ ಆತ್ಮರಿಗಿದೆ. ಯಾವ ಸಮಯಕ್ಕೆ ಯಾವ ಆತ್ಮರಿಗೆ ಈ ಜ್ಞಾನ ಟಚ್ ಆಗ್ಬೇಕು ಆಗ್ತದ. ನಮ್ ಕೆಲಸ ಕೇವಲ ಮೆಸೆಂಜರ್ ಆಗಿ ಮೆಸೇಜ್ ಕೊಡೋದಿದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಹಿಂಗಂದ್ರಲ್ಲ, ತಿರಸ್ಕಾರ ಮಾಡಿದ್ರು, ಪ್ಯಾಂಪ್ಲೆಂಟ್ ಕೈಯಾಗ ಕೊಡ್ಲಿಕ್ಕೆ ಹೋದ್ರ, ಕೆಳಗ್ ಹೋಗಿದ್ರು, ಡಿಸ್ಟರ್ಬ್ ಮಾಡ್ಕೋಬೇಡ್ರಿ ಅಂತ ಹೇಳ್ತಾರೆ ಬಾಬಾ. ಅವ್ರವ್ರ ಪಾತ್ರ ಅಭಿನಯ ಮಾಡ್ತಾ ಇದ್ದಾರೆ. ಜಿಸ್ಸೆ ಅಪನೆ ಸಂಕಲ್ಪಕ್ಕೂ ಸಿದ್ಧ ಕರಿ ಸಿದ್ಧಿ ಸ್ವರೂಪ ಬಂದ್ ಸಕ್ತೆ ಹೋ. ನೀವೆಷ್ಟು ಬಾಬಾ ನೆನಪಿನಲ್ಲಿ ಇರ್ತೀರಿ, ನಿಮ್ ಸಂಕಲ್ಪಗಳು ಸಿದ್ಧಿ ಆಗ್ತವ. ಅವಾಗ ನೀವು ಸಿದ್ಧಿ ಸ್ವರೂಪ ಆಗ್ತೀರಿ. ಬಾಬಾ ನೆನಪಿಲ್ಲದೆ ನಾವು ಕೇವಲ ಆಕ್ಷನ್ ಒಳಗ ನಾವು ಶ್ರೇಷ್ಠ ಕರ್ಮ ಮಾಡಿ ತೋರಿಸ್ತೀವಿ ಅಂತಂದ್ರ ಅದು ಸಿದ್ಧ ಆಗಕ ಸಾಧ್ಯ ಇಲ್ಲ. ಆಕ್ಷನ್ ಕಾನ್ಶಿಯಸ್ ಗೆ ಬಜಾಯ್ ಸೋಲ್ ಕಾನ್ಶಿಯಸ್ ಬನೋ. ಸ್ಲೋಗನ್, ಕರ್ಮ ಕಾನ್ಶಿಯಸ್ ಆಗೋ ಬದಲಾಗಿ ಆತ್ಮ ಕಾನ್ಶಿಯಸ್ ಆಗ್ರಿ. ಕರ್ಮ ಕಾನ್ಶಿಯಸ್ ಅಂದ್ರೆ ನಾ ಇದು ಮಾಡ್ಬೇಕು, ತೆಗಿಬೇಕು, ಇಡ್ಬೇಕು, ಹಿಂಗ ಆಗ್ಬೇಕು, ಹಿಂಗ್ ಮಾಡಿ ತೋರಿಸ್ಬೇಕು, ಹಿಂಗ ಜೀವನದಲ್ಲಿ ನನ್ನಗ ನಾನು ಈ ತರ ಸಿದ್ಧ ಮಾಡಿ ತೋರಿಸ್ಬೇಕು. ಈ ಕರ್ಮ ಕಾನ್ಶಿಯಸ್ ಆಗ್ಬೇಡ್ರಿ ಅಂತಾರ ಬಾಬಾ. ಆಕ್ಷನ್ ಕಾನ್ಶಿಯಸ್ ಆಗ್ಬೇಡ್ರಿ. ಯಾಕೆ ಎವ್ರಿ ಆಕ್ಷನ್ ಏನಿದೆ ಡ್ರಾಮಾ ಅನುಸಾರ ನೂಂದಿದೆ, ಸ್ಕ್ರಿಪ್ಟೆಡ್ ಇದೆ ಅಂದ್ಮೇಲೆ ಆಕ್ಷನ್ ಬಗ್ಗೆ ತಲೆ ಕೆಡ್ಸ್ಕೋಬೇಡ್ರಿ. ನಿಮ್ ಕೆಲಸ ಏನು ಅಂತಂದ್ರೆ ಸೋಲ್ ಕಾನ್ಶಿಯಸ್ ನಲ್ಲಿ ಇರೋದು, ಸದಾನ ಆತ್ಮ ಅನ್ನುವ ಸ್ಮೃತಿಯಲ್ಲಿ ಇರ್ರಿ. ಯಾಕಂದ್ರೆ ಆತ್ಮ ಅಕರ್ತ ಇದೆ, ಆತ್ಮ ಸದಾ ಸಾಕ್ಷಿ ಇದೆ, ಆತ್ಮ ಏನು ಕರ್ಮವನ್ನ ಮಾಡೋದಿಲ್ಲ. ಅದಕ್ ಬಾಬಾ ಅಂತಾರ ಸೋಲ್ ಕಾನ್ಶಿಯಸ್ ನಲ್ಲಿ ಬನ್ರಿ. ಅವ್ಯಕ್ತ ಇಶಾರೆ सदा अचल अडोल एक रस स्थिति का अनुभव करो. एक रस का अर्थ यह नहीं कि पुरुषार्थ की रफ्तार सदा एक जैसी हो. एक रसದ ಅರ್ಥ ಹಿಂಗಲ್ಲ, ಪುರುಷಾರ್ಥದ ರಫ್ತಾರ್ ಸದಾ ಒಂದೇ ತರ ಇರಬೇಕು. एक रस अर्थ सदा उड़ती कला की महसूसता रहे. सर्व संबंधों की अविनाशी तार एक से जुड़ी हुई हो. एक बाबा दूसरा न कोई, ये दृढ़ संकल्प हो. एक भी संबंध कम न हो. सर्व संबंधों की डोर एक से बंधी हुई हो, तब एक रस स्थिति स्वतः रहेगी. अंडरलाइन, एक रस ಸ್ಥಿತಿ ಅರ್ಥ ಹಿಂಗಲ್ಲ, ಪುರುಷಾರ್ಥದ ವೇಗ ಸದಾ ಒಂದೇ ರೀತಿ ಇರಬೇಕು ಅಂತ. ಅಂದ್ರೆ ಉದಾಹರಣೆಗಾಗಿ ಇವತ್ತು ರಾತ್ರಿ ಬಹಳ ಚೆನ್ನಾಗಿ ನಿದ್ರೆ ಬರ್ತದ, ಆಮೇಲೆ ಬೆಳಿಗ್ಗೆ ಬಹಳ ಬೇಗನೆ ಎಚ್ಚರ ಆಗ್ತದ, ಬಹಳ ಚೆನ್ನಾಗಿ ಯೋಗ ಹತ್ತದ, ಬಹಳ ಖುಷಿಯಿಂದ ಇರ್ತದ ಅವತ್ ಮನಸ್ಸು. ಆದ್ರೆ ನೆಕ್ಸ್ಟ್ ಡೇ ಗೊತ್ತೇ ಆಗುದಿಲ್ಲ, ಯಾಕೋ ನಿದ್ರೆನೆ ಬರೋದಿಲ್ಲ, ಅಥವಾ ಅಮೃತ ವೇಳೆ ಬೇಗನೆ ಎಚ್ಚರ ಆಗೋದಿಲ್ಲ, ಅಥವಾ ಅಮೃತ ವೇಳೆ ಸರಿಯಾಗಿ ಯೋಗದ ಸ್ಥಿತಿ ಇರುವುದಿಲ್ಲ. ಅವಾಗ ಅನಿಸ್ತದ ಇವತ್ ಯಾಕೆ ಹಿಂಗ, ನಿನ್ನೆ ಹೀಗಿತ್ತು, ಇವತ್ ಸರಿ ಇಲ್ಲ, ಇವತ್ ಮೂಡ್ ಸರಿ ಇಲ್ಲ, ಪುರುಷಾರ್ಥನೆ ಸರಿ ಆಗ್ಲಿಲ್ಲ, ಯಾಕಾಯ್ತು ಏನು ಅಂತ ಈ ವಿಚಾರದಲ್ಲಿ ಹೋಗ್ಬೇಡ್ರಿ. ನಮ್ದು ಪುರುಷಾರ್ಥದ ರಫ್ತಾರ್ ಏನಿದೆ ಅದು ಹಿಂಗ ಇರ್ತದಂತ ಹೇಳಕ್ ಆಗಲ್ಲ. ಯಾಕಂದ್ರೆ ಡ್ರಾಮಾ ಅನುಸಾರ ಈ ರೋಲ್ದು ಯಾವಾಗ ಆರಾಮ್ ತಪ್ಪುದಿದೆ, ಯಾವಾಗ ಶ್ರೇಷ್ಠ ಪುರುಷಾರ್ಥ ಮಾಡೋದಿದೆ, ಧ್ಯಾನ ಮಾಡೋದಿದೆ, ಇದು ಮೊದ್ಲೇನೂ ಒಂದಿದೆ. ಬಾಬಾ ಹೇಳ್ತಾರೆ ನಿಮ್ ಸ್ಥಿತಿ ಇದೆಯಲ್ಲ
ನಿಮ್ಮ ಮನಸ್ಸಿನ ಬುದ್ಧಿಯಲ್ಲಿ ಸತ್ಯ ಜ್ಞಾನದ ಪ್ರತಿಯಾಗಿ ವಿಶ್ವಾಸ ಇದೆಯಲ್ಲ, ಒಬ್ಬ ಬಾಬಾ ದೂಸರನ ಕೊಯ್ ಇದರಲ್ಲಿ ಫ್ಲಕ್ಚುಯೇಟ್ ಆಗ್ಬಾರ್ದು ಅಂತಾರೆ ಬಾಬಾ. ನಿಮ್ಮ ಏಕರಸ ಸ್ಥಿತಿ ನಿರಂತರ ಏರ್ತಾ ಹೋಗ್ಬೇಕು. ಏಕರಸ ಸ್ಥಿತಿ ಅಂತಂದ್ರೆ ನಾ ಆತ್ಮ ಅನ್ನುವಂತ ಸತ್ಯ ಸ್ಮೃತಿ ಏನಿದೆಯಲ್ಲ, ಇದು ನಿರಂತರ ದಿನದಿಂದ ದಿನಕ್ಕ ಹೆಚ್ಚುತ್ತಾನೆ ಹೋಗ್ಬೇಕು, ಅನುಭವ ಆಗ್ಬೇಕು. ಸಂಬಂಧಗಳಲ್ಲಿ ಅವಿನಾಶಿ ತಾರ ಅಂದ್ರೆ ಎಲ್ಲಾರ ಸಂಬಂಧದೊಳಗ ಆತ್ಮ ಅನ್ನುವಂಥದ್ದು, ಮತ್ತೆ ಬಾಬನ್ ಸಂಬಂಧದಲ್ಲಿ ಸರ್ವ ಸಂಬಂಧ, ಪಿತಾನೂ ಅದಾರ, ಪತಿನೂ ಅದಾರ, ಪ್ರಿಯತಮ್ನೂ ಅದಾರ, ಬಾಬಾ ಟೀಚರ್ ಅದಾರ. ಎಲ್ಲಾ ಸಂಬಂಧಗಳಲ್ಲಿ ನನ್ನ ಅವಿನಾಶಿ ಕನೆಕ್ಷನ್ ಇರಲಿ. ಹಿಂಗಲ್ಲ ಸಮಯ ಬಂದಾಗ ನನ್ ಬಾಬಾ, ಪರಿಸ್ಥಿತಿ ಬಂದಾಗ ಬಾಬಾ ನೀ ಎಲ್ಲಿದಿ, ಈ ತರ ಇಲ್ಲ. ಬಾಬಾ ಸದಾ ನನ್ ಜೊತೆಯಲ್ಲಿದ್ದಾರ. ಆದ್ರೆ ಏನೆಲ್ಲ ಪರೀಕ್ಷೆ ನಡೀತಾ ಇದೆ, ಇದು ಉತ್ತಮ ಟೀಚರ್, ಉತ್ತಮ ಸ್ಟೂಡೆಂಟ್ ಅನ್ನ ತಯಾರು ಮಾಡೋದಕ್ಕಾಗಿ ಅನೇಕ ರೀತಿ ಪರೀಕ್ಷೆಗಳು ಮಾತ್ರ. ಅದು ಫಿಕ್ಸ್ಡ್ ಅದಾವ ಪರೀಕ್ಷೆಗಳು, ಇದರಲ್ಲಿ ಟೀಚರು ಕೂಡ ಏನು ಚೇಂಜ್ ಮಾಡಕ ಸಾಧ್ಯ ಇಲ್ಲ. ಅಂದ್ಮೇಲೆ ಬಾಬಾ ಅಂತಾರ ಸದಾ ನಿಮ್ಮ ಅವಿನಾಶಿ ಕನೆಕ್ಷನ್, ಸರ್ವ ಸಂಬಂಧ ಒಬ್ಬ ತಂದೆ ಜೊತೆಗಿರ್ಲಿ. ಒಬ್ಬ ಬಾಬಾ ಬಿಟ್ರೆ ಬೇರೆ ಯಾರು ಇಲ್ಲ ಅಂದ್ರೆ ಇಲ್ಲಿ ಇರುವುದು ಕಣ್ಣಿಗೆ ಕಾಣ್ತಾ ಇರುವುದೆಲ್ಲಾ ಆಕ್ಟಿಂಗ್ ಒಳಗ, ಡ್ರಾಮಾದೊಳಗ. ಬಾಕಿ ರಿಯಲ್ ಸಂಬಂಧಿ, ರಿಯಲ್ ಸತ್ಯ ಅವಿನಾಶಿ ಏನಿದಾರ, ಸತ್ಯಂ ಶಿವಂ ಸುಂದರಂ ಇದ್ದಾರಲ್ಲ, ಅದು ಪರಮಾತ್ಮ ಒಬ್ಬನೇ ಅನ್ನುವಂಥ ನಿಶ್ಚಯ ಸದಾ ಇರ್ಲಿ. ಇದಕ್ಕಂತಾರ ಏಕ್ ಬಾಬಾ ದೂಸರನ ಕೊಯಿ, ಈ ದೃಢ ಸಂಕಲ್ಪ ಇರ್ಲಿ. ಏಕ್ ಬಿ ಸಂಬಂಧ ಕಮ್ ನಾ ಹೋ. ಬಾಬಾ ಪರಮಾತ್ಮ ತಂದೆ ಜೊತೆಗೆ ಯಾವ ಸಂಬಂಧದ್ದು ಕಮ್ಮಿ ಇರಬಾರ್ದಂತಾರ ಬಾಬಾ. ಪ್ರಿಯತಮದ ಸಂಬಂಧನೇ ಇರ್ಲಿ, ಮಗನ ಸಂಬಂಧನೇ ಇರ್ಲಿ, ಯಾವುದು ಕಮ್ಮಿ ಆಗ್ಬಾರ್ದು. ಬಾಬಾ ಪತಿನೂ ಅದಾರ, ನನ್ನ ಆತ್ಮನ ಪತಿ ಅದಾರ, ಯಾವ ಸಂಬಂಧನೂ ಕಮ್ಮಿ ಆಗ್ಬಾರ್ದು. ಎಲ್ಲಾ ಸಂಬಂಧಗಳ ಅನುಭವ ಮಾಡ್ರಿ. ಸರ್ವ ಸಂಬಂಧಗಳ ಒಂದು ಜೋಡಣೆ, ಒಂದು ಕನೆಕ್ಷನ್ ಒಬ್ಬನ ಜೊತೆಗಿತ್ತು ಅಂತಂದ್ರ ಅವಾಗ ನಿಮ್ದು ನಿಜವಾಗಿಯೂ ಏಕರಸ ಸ್ಥಿತಿ ಬರೋದಕ್ಕ ಸಾಧ್ಯ ಇದೆ ಅಂತಾರ ಬಾಬಾ. ಓಂ ಶಾಂತಿ. ಇಂದಿನ ಮುರಳಿಯ ಮಹಾವಾಕ್ಯಗಳ ಅನುಭವ ಮಾಡೋಣ. ತಮ್ಮನ್ನ ಸ್ಥಿರವಾಗಿ ಆರಾಮವಾಗಿ ಕುಳಿತುಕೊಳ್ರಿ. ಅನುಭವ ಮಾಡ್ರಿ ಅಸ್ಥಿರವಾದ ಶರೀರ, ಪಾತ್ರ. ಈ ಪಾತ್ರದಿಂದ ತಮ್ಮನ್ನ ಡಿಟ್ಯಾಚ್ ಮಾಡಿಕೊಳ್ತಾ ಪಾತ್ರದ ಸರ್ವ ಕ್ರಿಯೆಗಳನ್ನ ನೋಡ್ತಾ ತಮ್ಮನ್ನ ಸ್ಥಿರವಾದ ಸತ್ಯ ಆತ್ಮರೂಪದಲ್ಲಿ ಅನುಭವ ಮಾಡ್ರಿ. ಸಾವು ಶರೀರಕ್ಕಿದೆ, ಬದಲಾವಣೆ ಶರೀರದಲ್ಲಿದೆ, ರೋಗ ಶರೀರದಲ್ಲಿದೆ. ನಾ ಆತ್ಮ ಸದಾ ಸ್ವಸ್ಥ, ಸದಾ ನಿರೋಗಿ ಆಗಿರುವೆ. ಶರೀರದಲ್ಲಿ ಬದಲಾವಣೆಗಳಿವೆ, ನಾನು ಆತ್ಮ ಸದಾ ಸ್ಥಿರವಾಗಿದ್ದೇನೆ. ಶರೀರದಲ್ಲಿ ಹೆಚ್ಚು ಕಮ್ಮಿ ಇವೆ, ಆದರೆ ನಾನು ಆತ್ಮ ಸದಾ ಸಂಪನ್ನ, ಸಂಪೂರ್ಣ, ಭರ್ಪೂರಾಗಿದ್ದೇನೆ. ಪವಿತ್ರತೆಯ ಸಾಗರನ, ಸಂಪನ್ನತೆಯ ಸಾಗರನ ಸಂಘದಲ್ಲಿ ಅನುಭವ ಮಾಡ್ರಿ. ಏಕ್ ಬಾಬಾ ದೂಸರ ನ ಕೊಯಿ. ನನ್ನ ಸರ್ವ ಸಂಬಂಧಿ ಒಬ್ಬರೇ ತಂದೆ. ಯಾಕೆಂದರೆ ಬಾಬಾ ಬಿಟ್ಟು ಈ ಜಗತ್ತಿನಲ್ಲಿ ಎಲ್ಲವೂ ಜಡ, ನಶ್ವರ, ಅಶಾಶ್ವತ ಸಂಬಂಧಗಳಾಗಿವೆ. ಕೇವಲ ಒಬ್ಬ ಈಶ್ವರ ತಂದೆ ಮಾತ್ರ ಸತ್ಯ, ಸದಾ ವಿನಾಶಿ ಸಂಬಂಧಿಯಾಗಿದ್ದಾರೆ. ಇದೇ ಪರಮ ಸತ್ಯ. ಬಾಕಿ ಉಳಿದೆಲ್ಲ ಸಂಬಂಧಗಳು ಕಲ್ಪನೆ ಮಾತ್ರ, ಭ್ರಮೆ ಮಾತ್ರ. ಎಲ್ಲವೂ ಪ್ರಾಪ್ತವಾಗಿವೆ, ಒಂದೊಂದೇ ಸಿಕ್ಕಿವೆ, ಒಂದೊಂದೇ ದೂರವಾಗುವಂಥವು, ಕಳೆದು ಹೋಗುವಂತಹವು, ದುಃಖ ಕೊಡುವಂತಹವು. ಕೇವಲ ಮೋಹ ತುಂಬಿದ ಸಂಬಂಧಗಳು, ಸ್ವಾರ್ಥ ತುಂಬಿದ ಸಂಬಂಧಗಳು.
ಆದರೆ ಇವೆಲ್ಲ ಸಂಬಂಧ ಡ್ರಾಮಾದಲ್ಲಿವೆ. ನಾನು ಡ್ರಾಮಾದಿಂದ ಪರೆ, ನನ್ನ ಸತ್ಯ ವಿನಾಶಿ ಸಂಬಂಧಿ, ಆತ್ಮನ ಪಿತ, ಪತಿ, ಪ್ರಿಯತಮ, ಗುರು, ಶಿಕ್ಷಕ, ಸ್ನೇಹಿತ, ಪರಮಾತ್ಮ ತಂದೆ ಒಬ್ಬರೇ ಆಗಿದ್ದಾರೆ. ಇದೇ ಅಂತಿಮ ಪರಮ ಸತ್ಯ. ಓಂ ಶಾಂತಿ, ಓಂ ಶಾಂತಿ.